ನಮಸ್ಕಾರ ಗುರು. ಈ ವಿಡಿಯೋ ನಾನು ಮಾಡೋ ಅವಶ್ಯಕತೆ ಏನು ಬಂತು ಅಂತಂದರೆ, ನಾನು ಬೆಳಗಿಂದ ಸೋಷಿಯಲ್ ಮೀಡಿಯಾಗಳು ಲೈಕ್ ಫೇಸ್ಬುಕ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಯೂಟ್ಯೂಬ್ ಆಗಲಿ ಇದೆಲ್ಲ ನೋಡ್ತಿದ್ದಾಗ ನನಗೆ ಒಂದೇ ವಿಡಿಯೋ ಕಾಮನ್ ಆಗಿ ಸಿಗ್ತಾ ಇತ್ತು. ಏನಂತಂದರೆ, ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಒಂದು ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡಿದ್ರು. ಹೆಂಗೆ ಅಂದರೆ, ಒಂದು 22,000 ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ತಿಂಗಳಿಗೆ ಇಷ್ಟು ಬರುತ್ತೆ, ವರ್ಷಕ್ಕೆ ಇಷ್ಟು ಬರುತ್ತೆ, ವರ್ಷಕ್ಕೆ ಅದು ಲ್ಯಾಕ್ಸ್ಗಳಲ್ಲಿ ಲಕ್ಷಗಟ್ಟಲೆ ಬರುತ್ತೆ ಅಂತ ಮಾತಾಡಿದ್ದಾರೆ. ಈ ವಿಡಿಯೋ ಸುಮಾರು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗ್ಬಿಟ್ಟಿದೆ. ನನಗೆ ಬೇಜಾರಾಗಿದೆ ಅದೇನೆ. ಏನಂತಂದರೆ, ಈ ವಿದ್ಯಾರ್ಥಿ ಅನ್ನೋದು ಸ್ವಲ್ಪ ಕಡಿಮೆ ಇರೋರು ಮತ್ತು ವಿಡಿಯೋಗೂ ನಾರ್ಮಲ್ ಆಗಿ ನಾವು ಮಾತಾಡೋದಕ್ಕೂ ವ್ಯತ್ಯಾಸ ಗೊತ್ತಿಲ್ಲದೆ ಇರೋರು ಏನು ಮಾಡ್ತಾರೆ, ಸರಿ ಅವ್ರಿಗೆ ಇಂಗ್ಲೀಷ್ ಗೊತ್ತಿಲ್ಲ ಅಂತಂದ್ರು ಪಕ್ಕದಲ್ಲಿ ಇರೋ ಹತ್ರ ಕೇಳ್ಕೊಂಡು ಏನು ಮಾತಾಡ್ತಿದ್ದೀರಿ, ಏನು ಹೇಳ್ತಿದ್ದೀರಿ ಅಂತ ಕೇಳ್ಕೊಂಡು ಅದಕ್ಕೆ ಡೆಪಾಸಿಟ್ ಮಾಡಿ ಅವರ ಹಣನ ಕಳ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇದೆ. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರೂ ಇಂತಹ ಮೋಸಕ್ಕೆ ಹೋಗಬೇಡಿ. ಈ ವಿಡಿಯೋನ ನಂಬಿ ಮೋಸ ಹೋಗಬೇಡಿ. ಇದರ ಬಗ್ಗೆ ನಮ್ಮ ಪ್ರೈಮ್ ಮಿನಿಸ್ಟರ್ ಆದಂಥ ಮೋದಿಜಿ ಅವರು ಕಾಳಜಿ ವಹಿಸಬೇಕು. ಇಂತಹ ವಿಡಿಯೋಗಳನ್ನು ಯಾರು ಮಾಡ್ತಿದ್ದಾರೆ ಅವ್ರಿಗೆ ತಕ್ಕ ಶಿಕ್ಷೆಗಳನ್ನ ಕೊಡಬೇಕಂತ ಕೇಳ್ಕೊತಿದ್ದೀನಿ. ಇದನ್ನು ಕಂಡುಹಿಡಿದು ಅಥವಾ ಇದನ್ನು ನೀವು ಕಂಟ್ರೋಲಿಗೆ ತರಬೇಕು ಅಂತ ಕೇಳ್ಕೊತೀನಿ ಸರ್. ಆ್ಯಂಡ್ ಈ ಹ್ಯಾಕರ್ಸ್ ಮತ್ತು ಇಂತಹ ವಿಡಿಯೋಗಳನ್ನು ರೆಡಿ ಮಾಡಿ ಬಿಡ್ತಾರಲ್ಲ ವಿಡಿಯೋಗಳನ್ನ, ಅವರಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಇಂಥ ವಿಡಿಯೋಗಳನ್ನ ರಿಲೀಸ್ ಮಾಡಬೇಡಿ. ವಿಡಿಯೋ ರಿಲೀಸ್ ಮಾಡೋದ್ರಿಂದ ಎಷ್ಟು ಜನ ಯಾಮಾರು ಹೋಗ್ತಿದ್ದಾರೆ. ನಿಮಗೆ ದುಡ್ಡು ಬೇಕು ಅನ್ನೋದಕ್ಕೋಸ್ಕರ ನೀವು ಇನ್ನೊಬ್ಬರನ್ನ ಯಾಮಾರ್ಸೋಕೆ ಹೋಗ್ತಿದ್ದೀರಾ. ಅದು ನಿಮಗೆ ಪ್ರಾಬ್ಲಮ್ ಆಗೋದು ಹಿಂದೆ. ಯೋಚನೆ ಮಾಡಿ. ಅದೇ ಥರ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ ಯಾರಾದರೂ ಇರ್ತಾರೆ ಯಾಮಾರಿದ್ರೆ ಚೆನ್ನಾಗಿರುತ್ತಾ? ಒಂದ್ಸರಿ ಯೋಚನೆ ಮಾಡಿಬಿಟ್ಟು ಆಮೇಲೆ ಈ ಥರ ವಿಡಿಯೋಗಳನ್ನ ರಿಲೀಸ್ ಮಾಡೋದನ್ನ ನಿಲ್ಲಿಸಿ ಪ್ಲೀಸ್.